ಈ ಎಲ್ಲ ಘಟನೆಗಳು ಹುಟ್ಟಿದ್ದೀರಿ ಎಂದ ಮೇಲೆ ಮಜಾ ಮಾಡಿ ಎನ್ನುವ ಫಿಲಾಸಫಿಯಿಂದ ಬರುತ್ತಿವೆ. ಹಗಲಿರುಳು ರೇಡಿಯೋದಲ್ಲಿ ಅದೇ ಹಾಡು ಕೇಳುತ್ತಿದ್ದೀರಿ, ಹಗಲಿರುಳು ಟಿವಿಯಲ್ಲಿ ಅದೇ ಹಾಡು ಕೇಳುತ್ತಿದ್ದೀರಿ. ಒಂದು ವೇಳೆ ನ್ಯಾಷನಲ್ ಲೆವೆಲ್ನಲ್ಲಿ ನೋಡಿದರೆ ನಿಮಗೆ ಹೇಳಲಾಗುತ್ತಿದೆ ಗ್ರೋತ್ ಜಿಡಿಪಿ ಇದೇನು ಕನ್ಸಂಪ್ಷನ್ ಅಲ್ಲವೇ? ನ್ಯಾಷನಲ್ ಗ್ರೋತ್ ಹೇಗೆ ಮೆಜರ್ ಮಾಡುವಿರಿ? ನ್ಯಾಷನಲ್ ಇನ್ಕಮ್ ನಿಂದ ಒಬ್ಬ ವ್ಯಕ್ತಿಯ ಗ್ರೋತ್ ಹೇಗೆ ಮೆಜರ್ ಮಾಡುತ್ತೀರಿ? ಪರ್ಸನಲ್ ಇನ್ಕಮ್ ನಿಂದ. ಮತ್ತೆ ಏನಾಗುವುದು ಪರ್ಸನಲ್ ಇನ್ಕಮ್ ನಿಂದ? ಅವನು ಇನ್ಕಮ್ ಬೆಳೆದರೆ ಒಳ್ಳೆಯ ಹುಡುಗಿ ಸಿಗುವಳು ಭೋಗಿಸಲಿಕ್ಕೆ ಎಂದು ಅನ್ನುತ್ತಾನೆ. ಯಾವಾಗ ರಾಷ್ಟ್ರಕ್ಕೆ ಉನ್ನತ ಆದರ್ಶ ತನ್ನ ಇನ್ಕಮ್ ಹೆಚ್ಚಿಸಿಕೊಳ್ಳುವುದು ಆಗಿರುವಾಗ ನನಗೂ ಇನ್ಕಮ್ ಹೆಚ್ಚಿಸಿಕೊಳ್ಳುವುದು ಆದರ್ಶ. ನನಗೆ ಜಿಡಿಪಿಯ ಮೇಲೆ ಯಾವುದೇ ದ್ವೇಷವಿಲ್ಲ. ಜೀವನ ಯಾವುದಕ್ಕಾಗಿ ಇದೆ? ಜೀವನ ನೀವು ಜಿಡಿಪಿಗಾಗಿ ಎಂದು ಹೇಳಿದರೆ ಇದರ ಅರ್ಥ ಜೀವನ ಕನ್ಸಂಪ್ಷನ್ಗಾಗಿ ಇದೆ. ಏಕೆಂದರೆ ಕನ್ಸಂಪ್ಷನ್ ಇಲ್ಲದೆ ಜಿಡಿಪಿ ಬೆಳೆಯುವುದೇ ಇಲ್ಲ. ನೀವು ಸೈಕೋ ಅನಾಲಿಸ್ಟ್ಗೆ ಕೇಳಿದರೆ ಫ್ರಾಯ್ಡ್ ಅಥವಾ ಆಡ್ಲರ್ಗೆ ಹೇಳುವರು ಎಲ್ಲ ಕನ್ಸಂಪ್ಷನ್ ಏನಿದೆ ಅದು ತಿರುಗಿ ಬರುವುದು ಫಿಸಿಕಲ್ ಲೆವೆಲ್ನಲ್ಲಿ. ಒಬ್ಬ ಯುವಕ ದುಡ್ಡು ಮಾಡುತ್ತಿದ್ದರೂ ಅದು ತನಗೆ ಭೋಗಿಸಲು ಒಳ್ಳೆ ಹುಡುಗಿ ಸಿಗಲಿ ಎಂದೇ.